ಆಕೆ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದ ಟೀಚರು. ಒಂದು ದಿನ ಮಂಡಿ ನೋವು ಅಂತ ಮಲ್ಲಿಗೆ ಆಸ್ಪತ್ರೆಗೆ ಬರ್ತಾಳೆ. ಅಲ್ಲಿ ಆಪರೇಷನ್ ಆಗಬೇಕು ಅಂತಾರೆ. ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ಮೇಲೆ ಈ ಸ್ಥಿತಿ ನೋಡಿ. ಹೀಗೆ ಹಾಸಿಗೆ ಹಿಡಿದಂಥ ಹೆಂಡತಿಯನ್ನ ಜೋಪಾನ ಮಾಡೋದಕ್ಕೆ ಅಂತ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿದ್ದಂಥ ಮುನಿರಾಜು ಕೆಲಸವನ್ನ ಬಿಡ್ತಾರೆ. ಇವರ ದುರಾದೃಷ್ಟಕ್ಕೆ ಇಬ್ಬರು ಮಕ್ಕಳ ಪೈಕಿ ಕಿರಿಯಗಳು ಅಂಗವಿಕಲೆ. ಮಕ್ಕಳ ಹೆಸರು ದೊಡ್ಡ ಮಗಳ ಹೆಸರು ಪ್ರತಿಷ್ಠಿತ, 5ನೇ ತರಗತಿ ಶ್ರೀ ಕುಮಾರನ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಳೆ. ಸೊ ಎರಡನೇವಳು ನಂದನ, ಸೊ ಅವಳು 7 ವರ್ಷ ಆಗಿದೆ. ಸೊ ಅವಳೊಂದು ಪ್ರೀ ಮೆಚೂರ್ಡ್ ಕಿಡ್, ಇನ್ನೂ ನಡೀತಾ ಇಲ್ಲ. ಸೊ ನನಗೆ ಒಂದು 4 ವರ್ಷದಿಂದ ಒಂದು ನರಕಾಯತ್ನೆ ಆಗಿದೆ. ಒಂದು ಕಡೆ ಮಗಳನ್ನ ಫಿಸಿಯೋಥೆರಪಿ ಕರ್ಕೊಂಡು ಹೋಗಬೇಕು, ಮತ್ತು ಹೆಂಡತಿ ಶೈಲಾಜ್ ಅವ್ರು ನೋಡ್ಕೋಬೇಕು. ಹಾಗಾಗಿ ಅವ್ರಿಗೊಂದು ಚೆಸ್ಟ್ ಇನ್ಫೆಕ್ಷನ್ನು, ಯೂರಿನರಿ ಇನ್ಫೆಕ್ಷನ್ ಆಗ್ತಾ ಇರ್ತದೆ. ನನಗೆ ತುಂಬಾ ಒಂದು ಕಷ್ಟ ಆಗಿದೆ. 4 ವರ್ಷದಿಂದ ಒಬ್ಬ ಡಾಕ್ಟ್ರ್ ಒಂದು ಬೇಜವಾಬ್ದಾರಿ ತನದಿಂದ ಇವತ್ತು ನಮ್ಮ ಫ್ಯಾಮ್ಲಿನ ಒಂದು ನರಕತೆ ಸ್ಥಿತಿಯಲ್ಲಿ ತಲುಪುವಂತೆ ಆಗೈತೆ ಮೇಡಮ್. ಇಂಥ ಪರಿಸ್ಥಿತಿಯಲ್ಲಿ ಇವರು ಕಾನೂನಿನ ಹೋರಾಟ ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿ ತನಕ ನ್ಯಾಯ ಅಂತ ಸಿಕ್ಕಿದ್ದು ಕರ್ನಾಟಕ ಮೆಡಿಕಲ್ ಕೌನ್ಸಿಲರ್ನವರು ವೈದ್ಯರಿಗೆ 1 ವರ್ಷ ಬ್ಯಾನ್ ಮಾಡಿದ್ದಷ್ಟೇ. ಅದರಿಂದ ಇವ್ರಿಗೇನು ಪ್ರಯೋಜನ? ವಿಪರ್ಯಾಸ ಅಂದರೆ ಇಂಥ ಪ್ರಕರಣಗಳಲ್ಲಿ ಆಸ್ಪತ್ರೆಯನ್ನ ಜವಾಬ್ದಾರಿ ಮಾಡೋದಕ್ಕೆ ಆಗಲ್ವಂತೆ. ಯಾಕೆ ಹೀಗೆ ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ಹೇಳ್ತೀವಿ.